ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನು ಆಡಿದ್ದಾರೆ. ಇದರಿಂದಾಗಿ ಕಾರು ಮುಳುಗಡೆಯಾಗಿದೆ. ಕಬಿನಿ ಹಿನ್ನೀರಿನಲ್ಲಿ ಕಾರು ತೆಗೆದುಕೊಂಡು ಹೋಗಿದ್ದರು ಯುವಕರು. ಈ ಯುವಕರ ಗುಂಪು ಪ್ರವಾಸಕ್ಕೆ ಅಂತೇಳಿ ಬಂದಿದ್ದಂತಹ ಯುವಕರು ಇವರು ಕಾರನ್ನು ತೆಗೆದುಕೊಂಡು ಕಬಿನಿ ಬ್ಯಾಕ್ ವಾಟರ್ಸಲ್ಲಿ ಹೋಗಿದ್ದಾರೆ. ಕಾರನ್ನು ನಿಲ್ಲಿಸಿ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ನೀರಿನಲ್ಲಿ ಸಂಪೂರ್ಣವಾಗಿ ಕಾರು ಮುಳುಗೋಗಿದೆ. ನೀರಿನಲ್ಲಿ ಕಾರು ಸಂಪೂರ್ಣ ಮುಳುಗುವ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಅಪಾಯದಿಂದ ಯುವಕರು ಜಸ್ಟ್ ಮಿಸ್ ಆಗಿದ್ದಾರೆ, ಪಾರಾಗಿದ್ದಾರೆ. ಅದೃಷ್ಟವಶಾತ್ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ. ಮೈಸೂರು ಜಿಲ್ಲೆಯ HD ಕೋಟೆಯ ಕಬಿನಿ ಜಲಾಶಯದ ಹಿನ್ನೀರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರವಾಸಕ್ಕೆ ಅಂತೇಳಿ ಹೋಗಿದ್ದಂತಹ ಯುವಕರು ಫೋಟೋ ತೆಗೆದುಕೊಳ್ಳುವ ಹುಚ್ಚಾಟಕ್ಕೆ ಕಾರನ್ನೇ ನೀರಿನಲ್ಲಿ ತೆಗೆದುಕೊಂಡು ಒಳಗಡೆಗೆ ಹೋಗಿದ್ದಾರೆ. ಬ್ಯಾಕ್ ವಾಟರ್ಸ್ನಲ್ಲಿ ಸ್ವಲ್ಪ ಆಳಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿ ಇಡೀ ಕಾರೇ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಅದೃಷ್ಟವಶಾತ್ ಯುವಕರು ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಯಾರಿಲ್ಲ ಅಕ್ಕ ತಗೊಳ್ಳಿ. ಯಾರ್ದು ಪ್ರವಾಸಕ್ಕೆ ಹೋದಾಗ ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಈ ರೀತಿ ಹುಚ್ಚಾಟವನ್ನು ಮೆರೆಯೋದು ಎಷ್ಟು ಸರಿ ಅಂಥೇಳಿ. ಯುವಕರ ಗುಂಪು ಪ್ರವಾಸಕ್ಕೆ ಕಾರ್ ತೆಗೆದುಕೊಂಡು ಹೋಗಿ ಬ್ಯಾಕ್ ವಾಟರ್ಸ್ ಹತ್ರ ಹೋಗಿದೆ. ಬ್ಯಾಕ್ ವಾಟರ್ಸಲ್ಲಿ ಎಲ್ಲೋ ದಡದಲ್ಲಿ ನಿಲ್ಲಿಸಿದಾರಾ ಅಂದರೆ ಇಲ್ಲ, ತೀರಾ ಆಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಕಾರನ್ನು. ಎಲ್ಲಿವರೆಗೂ ಹೋಗುತ್ತೋ ನೋಡೋಣ ಅಂತೇಳಿ ಹೋದಾಗಿದೆ ಅವರು. ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಫೋಟೋ ಕ್ಲಿಕ್ಕಿಸ್ಕೊಳ್ಳೋಣ ಅನ್ನೋ ಒಂದು ಹುಚ್ಚಾಟ ಮೆರೆದಿರುವಂಥದ್ದು ಅವರು. ಇದು ಹುಚ್ಚಾಟ ಅಲ್ಲ, ಇದು ಅತಿರೇಕದ ವರ್ತನೆ. ಇದು ಎಲ್ಲ ಗೊತ್ತಿದ್ದೇ ಮಾಡಿರುವಂತಹ ಅತಿರೇಕದ ವರ್ತನೆ. ಆಳ ಇರುತ್ತೆ ಅನ್ನೋದು ಒಂದು ಐಡಿಯಾ ಇದ್ದೇ ಇರುತ್ತೆ, ನೀರಿನ ಆಳ. ಆದರೂ ಕೂಡ ಕಾರ್ ತೆಗೆದುಕೊಂಡು ಹೋಗಿ ಅಲ್ಲಿ ಅತಿರೇಕದ ವರ್ತನೆಯನ್ನು ಮೆರೆದಿರುವಂಥದ್ದವರು. ಏನಾಗ್ಬಿಡುತ್ತೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಅವರನ್ನು ಈ ರೀತಿ ಮಾಡಿಸಿರುವಂಥದ್ದು. ಅದಕ್ಕೇ ಅಲ್ಲಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಎಲ್ಲೆಲ್ಲಿಂದಲೋ ಬಂದಿರ್ತಾರೆ, ಅವರಿಗೆ ಆ ಸ್ಥಳೀಯ ಮಾಹಿತಿ ಕೂಡ ಇರಂಗಿಲ್ಲ. ಲೋಕಲಲ್ಲಿ ಅದು ಹೆಂಗಿರುತ್ತೆ, ಏನು ಎತ್ತ, ಅಲ್ಲಿ ರಿಸ್ಕ್ ಏನು, ಯಾವುದೂ ಮಾಹಿತಿ ಇರಲ್ಲ. ಆದರೆ ನಾನು ಫೋಟೋ ತಕ್ಕೋಬೇಕು, ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಫೋಟೋಸು ವೀಡಿಯೋಸು ವೈರಲ್ ಆಗಬೇಕು, ಅದ್ಭುತವಾಗಿದೆ ಅಂತೇಳಿ ನೋಡೋರು ಹೇಳಬೇಕು ಅನ್ನೋಂಥದ್ದು. ಆ ಹುಚ್ಚಾಟಕ್ಕೆ ಹೋಗಿ ತಮ್ಮ ಜೀವಗಳನ್ನೇ ಕಳೆದುಕೊಳ್ಳುವಂಥ ಪ್ರಕರಣಗಳು ಸಾಕಷ್ಟಿದ್ದಾವೆ. ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಜನ.